ಗೊತ್ತಾಗ್ತದೆ. ಏನು ಪುರೋಹಿತರೆ? ಪುರೋಹಿತ್ರೆ ನೋಡಿ ಅಮ್ಮ, ನೀವು ಮೊನ್ನೆ ಹೇಳಿದ್ರಿ ನನ್ನ ಮಗಳು ಪಾಪ ಅಂತ. ಮದುವೆಯಾಗಿ ಅರೆ ಗಳಿಗಾಗ್ಲಿಲ್ಲ. ಎಂತದು ಅಂಟಿ ಗೊತ್ತದ್ದು. ಪುರೋಹಿತರೆ, ಓ ಇದು ಹೆಣ್ಣ ಅಲ್ಲ, ಶ್ರೀವೇಷ ಮಾಡಿ ಬಂದದ್ದು. ಯಾರು? ಎಂತದು ಅದಲ್ಲ, ಅಸಂಬದ್ಧ ಪ್ರಲಾಪ. ಯಾರಿಗ ರಾವೆ ಏನು ಪುರೋಹಿತರೆ? ಇಲ್ಲಪ್ಪ, ಏನಿಲ್ವ? ಉಂಟು. ನಿಮ್ಮ ಮುಖ ನೋಡುವಾಗ ಗೊತ್ತಾಯ್ತು ಹೇಗೆ? ನಿಮಗೆ ನೋಡ್ಬೇಕು ಅಂತ ಮನಸ್ಸು ಉಂಟು ಅಂತ. ಪುರೋಹಿತರೆ, ಆ? ಇಲ್ಲಿ ಬನ್ನಿ. ಹೆಂಗದು? ಯಾವುದನ್ನಂತ ಆಗ್ಬೇಕಲ್ಲ. ಮಗಳ ನೋಡ್ಬೇಕಾ? ಓ ಹೌದು. ಅದೇ ಪುರೋಹಿತರೆ, ಆ? ಮದುವೆ ಆಗುವ ಮುನ್ನ ಆ. ಹೆಣ್ಣನ್ನು ನೋಡಿ ಮದುವೆ ಆದಂತ ಹೌದಂತಾದಲ್ಲಿ ಆ. ಮದುವೆ ಆದಂತ ಬಳಿಕ ಪಶ್ಚಾತ್ತಾಪ ಪಡುವುದಕ್ಕೆ ಹೌದು. ಇದರ ಮಧ್ಯದಲ್ಲಿ ನೀವು ಇದ್ದೀರಿ. ವರ ಪುರೋಹಿತ ಸಹಿತ. ಒಂದು ಬೇಗನೆ ವ್ಯವಸ್ಥೆ ಮಾಡಿ ಪುರೋಹಿತರೆ. ಆಯ್ತು ನಮಗೆ. ಯಾರಲ್ಲಿ 4 ಮಂದಿ ಬೇಡ ಅಲ್ಲ, ನಮ್ಮಲ್ಲಿ ಇದ್ದಾರಲ್ಲ. ಮದುಮಗಳು ಶೃಂಗಾರ ಮಾಡಿ ಮಂಟಪಕ್ಕೆ ಕರೆದುಕೊಂಡು ಬನ್ನಿ. ಓ ನಾನು ಹೋಗ್ಬೇಕಾ? ನೀನು ಹೋಗುದು ಹೌದು, ಮತ್ತೆ ಈ ಕಡೆ ಬರ್ಲಿಕ್ಕಿಲ್ಲ, ಆ ಕಡೆ ಹೋಗ್ತೀನಿ ನೀನು. ರಾಯರೇ, ಏನು ಪುರೋಹಿತರೆ? ಬಂದಾಯ್ತು ಬಂದಾಯ್ತು. ಇಷ್ಟು ಬೇಗನೆ? ಅವ್ನು ಹೀಗಾದ್ದು. ಏನು ಹೇಳ್ತೀರಿ ಪುರೋಹಿತರೆ? ಮದುಮಗಳು ಮಂಟಪಕ್ಕೆ ಬಂದಿದ್ದಾಳೆ. ಎಲ್ಲಿ ಪುರೋಹಿತರೆ? ಕಾಣುವುದಿಲ್ಲ. ಸಭೆಯಲ್ಲಿ ಹುಡುಕಬೇಕಾದಂತ ಅಗತ್ಯವೇ ಇಲ್ಲ. ಆ. ಸ್ವಲ್ಪ ತಿರುಗಿ ಈ ಕಡೆ ನೋಡಿ. ಎಂತದಯ್ಯ? ಪುರೋಹಿತರೆ, ಓ ಇದು ಹೆಣ್ಣ ಅಲ್ಲ, ಶ್ರೀವೇಷ ಮಾಡಿ ಬಂದದ್ದು. ಯಾರು ಹೇಳಿದ್ರು? ಮತ್ತೆ ಹೆಣ್ಣ ನೋಡಿ, ಹೆಣ್ಣ ಅಲ್ಲ ಪುರೋಹಿತರೆ, ಆ, ಇಂಥ ರೂಪವತಿಯನ್ನು ನಾನು ಇಷ್ಟರವರೆಗೆ ನೋಡಿದವನಲ್ಲ. ಇಷ್ಟು ವರ್ಷ ಕಾದದಕ್ಕೆ ಸಾರ್ಥಕ ಆಯ್ತಲ್ಲ. ಅದೇನು ಆದಿತ್ತ. ಅವಳ ಕಣ್ಣು ನೋಡಿ. ಆಹಾ, ಆಹಾ. ಆಹಾ. ಅಯ್ಯೋ ಅಯ್ಯೋ, ನಿಮ್ಮ ವರ್ಣನೆ ಎಲ್ಲ ಸಾಕು. ಪುರೋಹಿತರೆ, ಓ, ಮೆಲ್ಲ ಬೋಲೆ ಮೆಲ್ಲ ನನಗೆ ಈ ದಮ್ ಕೊಡ್ತೀನಿ. ಆಗಿದ್ದಾರೆ. ಆ, ಇದು ಮಾತು ಅವಳಲ್ಲಿ ಎಂದು ಕೇಳಿ ನೋಡಿ. ಬೇಡ ಅಂತ ಒಳ್ಳೇದು ಹೇಳಲಿಕ್ಕಿಲ್ಲ, ಆದರೂ ಅನುಮಾನ ಪರಿಹಾರ ಮಾಡುವ ಅಲ್ವಾ? ಮಗಳೇ ಮಾಲಿನಿ, ಹುಡುಗ ಸಿದ್ಧರಾಗಿದ್ದಾನೆ. ಹೇಗಿದ್ದಾನೆ ಹುಡುಗ? ನೋಡುವುದಕ್ಕೆ ಕಲ್ಲು ಗುಂಡೆ. ಗುಂಡೆ ಅಲ್ಲ, ಒಳ್ಳೆ ಹುಡುಗ ಅಂತ ಹಾಕಲಿ. ಅದು ಮಾತು ನೋಡಿ. ಪುರೋಹಿತರೆ, ಓ, ಮನಸ್ಸುಂಟಿದ್ರೆ ಅರ್ಥ. ಹೌದು. ಆಗ ತಡ ಮಾಡೋದಕ್ಕೆ ಶುಭಸ್ಯ ಶೀಘ್ರಂ ಅರಚ ಮಳ್ಳೆ ಅಮೃತವಾದ ಇಸಾಗ್ತದೆ. ಪಟ ಪಟ ಬನ್ನಿ. ಎಂತದು ಪಟ? ಅದಲ್ಲ, ಹೆಣ್ಣಿನ ಮುಖ ಗಂಡು, ಗಂಡಿನ ಮುಖ ಹೆಣ್ಣು ನೋಡಿದ ಹಾಗೆ ಅಡ್ಡ ಹಿಡಿಯೋ ಪರದೆ. ಆಹಾರ ಆಹಾರ. ಪುರೋಹಿತರೆ, ಇದನ್ನು ಇಟ್ಕೊಂಡು ನಾನೇ ನೋಡುವುದು. ಅದು ತುಂಡು ಮಾಡಿ ಬೆಳಿಗ್ಗೊಂದು ಮಧ್ಯಾಹ್ನಕ್ಕೂ ರಾತ್ರಿ ಒಂದು. ಹಳದಿದ್ದ ಕೆಂಪಿದ್ದ? ಎಂತದಯ್ಯ, ನೀವು ಮದುವೆಗೆ ಹೋಗಿ ಮದುವೆ ನೋಡ್ಲೇ ಇಲ್ವಾ? ಇಲ್ಲ ಪುರೋಹಿತರೆ, ಇದು ಮೊದಲಿದ್ದು. ಅದು ಮೊದಲಿದ್ದ ಒಂದೇ ಮದುವೆ ಜೀವನ ಇರುವುದು. ಅದು ಕುತ್ತಿಗೆಗೆ ಹಾಕ್ಲಿಲ್ಲ, ಆಯ್ತಾ? ಅಸಂಬದ್ಧ ಪ್ರಲಾಪ. ಯಾರಿಗ? ನೀವು ಕುತ್ತಿಗೆ ಹಾಕಿ ಕೇಳಿ. ಯಾರದು ಕೇಳಿದ್ಯಾ? ಅದು ಹಾಗೆ ಕ್ರಮ ಉಂಟ. ವಧೂವರರು ವರರು ಅಲ್ಲ. ಆ ಸಂಪ್ರದಾಯ ಇದುವರೆಗೆ ಬರಲಿಲ್ಲ, ಮುಂದೆ ಬರಲೂಬಹುದು. ಹಾಗಲ್ಲ ಪುರೋಹಿತರೆ. ಅದು ಹೆಣ್ಣಿನ ಕೊರಳಿಗೆ ಇರುವುದು. ಇದು ನೀವು ಹಾಕಿದಾಗ ನಿಮ್ಮ ಕೊರಳಿಗೆ ಮತ್ತೊಂದು ಬೀಳುತ್ತದೆ. ಅಲ್ಲಿಂದ ನಿಮ್ಮದು ಪ್ರಾರಂಭವತ್ತೆ ಜೀವನ. ಹಾಗಲ್ಲ, ಹಾವಾಗಿದ್ರೆ ಮದುವೆ ಆಯ್ತಲ್ಲ. ಹೌದಲ್ಲ? ಅಂತರವನ್ನು ಸಾಕಿಸಿ ನಮ್ಮ ವಾದ್ಯದವರು ಇಲ್ಲೇ ಇದ್ದಾರೆ. ಸ್ವಲ್ಪ ಬನ್ನಿ ಬನ್ನಿ.
ಪುರೋಹಿತರೇ ಓ ಆರತಿಯನ್ನು ನಂದಿಸಿದ್ರಲ್ವಾ? ಹೌದು. ಅಪಶಕುನ ಆಗುದಿಲ್ಲ. ಇಲ್ಲಮ್ಮ, ಅಪಶಕುನ ಅಲ್ಲ. ಯಾಕೆ? ಆರತಿ ತಾನಾಗಿಯೇ ನಂದಿ ಹೋದರೆ ಅಪಶಕುನ ಅಂತ ಹೇಳ್ತಾರೆ. ನಾನು ನಂದಿಸಿದ್ದು ಯಾಕಂದ್ರೆ ಏನು? ನಿಮಗೆ ಬೇಸರ ಆಗ್ಬಹುದು. ನೋಡಿ ಅಮ್ಮ, ನನಗೆ ಬೇಸರ ಆಗ್ತದೆ. ಒಂದು ಎಣ್ಣೆ ಹಾಕುದಕ್ಕೆ ಒಂದು ಕ್ರಮ ಅಂತ ಇಲ್ವಾ? ಎಂತದಿದು? ಅದೊಂದು ಕ್ರಮ ಇಲ್ವಾ? ಹಾಕ್ಬೇಕು ಪುರೋಹಿತ, ಕೊನೆಗೆ ಪೂರ್ತಿ ಹಾಕ್ಬೇಕು, ಸಾಲಿಲ್ಲ. ಉಳಿತ ಹಾಕಬೇಕೆ ಹಾಗೆ ಮಾಡಿದಾಯ್ತಾ? ಮತ್ತ ಮಾತಾಡಿ. ಓ ಅಮ್ಮ, ಸ್ವಲ್ಪ ಇಲ್ಲಿ ಕೆಲಸ ಉಂಟು. ಅಬ್ಬಾ, ಬೆರಳ ತುದಿ ಸ್ವಲ್ಪ ಹೇಳಿಕೊಡ್ತೇನೆ. ಎನ್ನರಸ, ಎನ್ನರಸ, ಹೊನ್ನರಸ, ಹೊನ್ನರಸ, ಪಟ್ಟದ ರಸ, ಪಟ್ಟದ ರಸ, ಪ್ರಾಣದ ರಸ, ಪ್ರಾಣದ ರಸ, ನಿಮ್ಮ ಕೋಮಲವಾದ ಮುಖಕ್ಕೆ ಅರಸಿನ ಅರಸಿನ ಅಜ್ಜುವಿನ ಮೀಸೆ ಜಾಗ್ರತೆ. ತುದಿಯಲ್ಲಿ ಪುರೋಹಿತರೇ, ಓ ನನಗೂ ಕೂಡ ರಸವೇನ? ಅದೇ ಸರಿ, ಸ್ವಲ್ಪ ಇಷ್ಟು ಸಾಕು ಪುರೋಹಿತರೇ. ಸಾಕು, ಬೇಗ. ಎನ್ನರಸಿ, ಎಲ್ಲರಸಿ, ಹೊನ್ನರಸಿ, ಹೊನ್ನರಸಿ, ಪಟ್ಟದರಸಿ, ಪಟ್ಟದರಸಿ, ಪ್ರಾಣದರಸಿ, ಪ್ರಾಣದರಸಿ, ನಿನ್ನ ಕೋಮಲವಾದ ಕೋಮಲವಾದಂತ ಮುಖಕ್ಕೆ ಅರಸಿನ ಅಜ್ಜುವೆನು. ಅಜ್ಜುವೆ. ಇನ್ನು ಸಂಪ್ರದಾಯ ಯಾವುದು ಬಿಡಬಾರ್ದು. ಹುಡುಗರ ಮಾಡುವವರಿದ್ದರೆ ಆಶೀರ್ವಾದವೇ ಉಡುಗೊರೆ. ಹುಡುಗರೇ ಇಲ್ವಾ? ಹುಡುಗರಲ್ವಾ? ಅಪ್ಪ, ಇವ ಮೈ ಮೇಲೆ ಬೀಳ್ತಾ ಇಲ್ಲ. ಬಿಡಬಾರ್ದಲ್ಲ ನಾವು. ಹೌದು. ಅರೆ ಮುಂದೆ ಸ್ವಾಮಿ, ನೀವು ಚಪ್ಪರಳಿಸುವುದು. ಚಪ್ಪರಳಿಸುವ ಹಗ್ಗ ಎಲ್ಲಿ ಉಂಟು? ಹಗ್ಗ ನನ್ನ ಕುತ್ತಿಗೆಯಲ್ಲಿ ಉಂಟು. ಚಪ್ಪರಳಿಸಿಕೊಡುವ ಕ್ರಮ ಒಂದು ಉಂಟು ಅಂತ. ಪುರೋಹಿತ್ರೆ, ನೋಡಿ ಅಮ್ಮ, ನೀವು ಮೊನ್ನೆ ಹೇಳಿದ್ರಿ ನನ್ನ ಮಗಳು ಪಾಪ ಅಂತ. ಮದುವೆಯಾಗಿ ಅರೆಗಳಿಗಾಗ್ಲಿಲ್ಲ. ಆಂಟಿ ಆಗಿ ಆಯ್ತು. ಎಂತದು? ಅಂಟಿ ಗೊತ್ತದ್ದು. ಅದೇ. ಹಾಗೆ ಮತ್ತೆ ಎಷ್ಟು ಬೇಕಾದ ಅವಕಾಶ ಉಂಟು, ಆಯ್ತಾ? ಓಯ್, ನಿಮ್ಮಲ್ಲಿ ಮಾತಾಡುದು. ಏನು ಪುರೋಹಿತರೇ? ಪುರೋಹಿತ್ರೆ, ನಿಮ್ಮ ನಮ್ಮ ದಂಪತಿಗಳು ನಾವು ಒಂದು ಮಾತಾಡುದಕ್ಕಿಲ್ವಾ? ಸಮಯ ಸಂದರ್ಭ ಒದಗಿಸಿಕೊಡುವ. ಒಂದು ಕೆಮ್ಮು, ಆರೋಗ್ಯ ಸರಿ. ನೀವೆಲ್ಲಿಗೆಲ್ಲ ನಿಮಗೆ ಮತ್ತೆ ಅವಕಾಶ ಉಂಟು, ಕೂತ್ಕೊಳ್ಳಿ. ನಾನು ಬೇಡುವ? ಈಗ ಬೇಡ. ಬಾ ಮಗ, ಬಾ. ಮುಂದೆ ಹೋಗ್ಲಿಕ್ಕಿಲ್ಲ. ಯಾಕೆ? ನಾಳೆ ಪ್ರಚಾರ ಮಾಡಿ ಯಾರು? ಏನು? ಮಾಲಿನಿ, ಜಾರಿನಿ, ಬೂರಿನಿ ಅಂತ. ಅಯ್ಯೋ, ಬಿದ್ರೆ ಬೇಗ ಪ್ರಚಾರ ಆಗ್ತದೆ. ಕೈ ಮುಗಿಬೇಕು ಮಗ. ನಾನು ಹೇಳಿಕೊಟ್ಟ ಹಾಗೆ ಹೇಳಿದ್ರೆ ಆಯ್ತು. ಮಗಳೇ, ಇಂಥ ಶುಭ ಮುಹೂರ್ತ ಬರಬೇಕೆಂಬ ನಾವೆಲ್ಲ ಕಾಯ್ತಾ ಇದ್ದದ್ದು. ಇಂದಿಗಾಗುವಾಗ ದೇವರು ಒದಗಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೈ ಮುಗಿದು ಗಂಡನ ಮನೆಗೆ ಬಂದು ಹೋಗುತ್ತಾದ್ರೆ ಭವಿಷ್ಯದಲ್ಲಿ ಒಳ್ಳೆದಾಗುತ್ತದೆ. ಸೇರಿದಂತಹ ಅಯ್ಯೋ ಸ್ವರವೇ ಹುಡುಗಿ ಮದುಮಗಳಿಗೆ ಇರುದು ಬಿಡ, ನಿನಗೆ ಅಲ್ಲ. ನೀವು ಹೇಳ್ಬೇಕಲ್ಲ ಯಾರಿಗೆ? ಸೇರಿದಂತಹ ಹಿರಿಯರೇ, ಕಿರಿಯರೇ, ಅಣ್ಣಂದಿರೇ, ಅಕ್ಕಂದಿರೇ, ಗೆಳತಿಯರೇ, ಗೆಳೆಯರಿಂದ ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ಸಪ್ತಪದಿ ತುಳಿದು ಸಪ್ತಪದಿ ಅಂದ್ರೆ 7 ಹೆಜ್ಜೆ ಸಪ್ತಪದಿಯನ್ನು ತುಳಿದು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ ಗಂಡನ ಮನೆಗೆ ಹೊರಟಂತಹ ಈ ಸಂದರ್ಭದಲ್ಲಿ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕೆಂಬ ಆಶೀರ್ವದಿಸಬೇಕಾಗಿ ವಿನಮ್ರ ವಿನಂತಿ. ಓ ದಿತ್ಯಮ್ಮ, ಏನಮ್ಮ ಇದಿಬ್ಬರೂ ಕಣ್ಣೀರು ಹಾಕುದ? ಯಾಕೆ, ಏನಾಯ್ತು ಅಂತ ಬೇಕಲ್ಲ? ಕರ್ಕೊಂಡು ಹೋಗಿ ನಾವು ಏನು ಮಾಡ್ತೇವೆ? ಇದು ದೊಡ್ಡ ಸಮಸ್ಯೆ. 1 ವರ್ಷ ಆಗಲಿ, ಎಲ್ಲ ಗೊತ್ತಾಗುತ್ತದೆ. ಏನು ಪುರೋಹಿತರೇ? ಹುಟ್ಟಿದ ಮೇಲೆ ಹೆಣ್ಣು ಮಕ್ಕಳ ಮುಖವನ್ನು ನೋಡಿದಾಗ ವರ್ತಿಸ್ತಾ ಇದ್ದಾರಲ್ಲ. ನೀವು ಮದುವೆ ಆಗಲಿಲ್ಲ, ನೀವೆಲ್ಲ ಹೀಗೆ ಮಾಡ್ಲಿಲ್ವಾ? ಹೆಂಡತಿ ನಿಮ್ಮಂತೆ ಹೌದು, ಆದ್ರೆ ಅದಕ್ಕೆ ಸಮಯ ಸಂದರ್ಭ ಅಂತ ಉಂಟು. ಈಗ ಸ್ವಲ್ಪ ಕೆಲಸ ಬೇರೆ ಉಂಟು. ಒಂದು 4 ಮಾತು ಹೇಳಿ. ಈಗ ಯಾವ ಕೆಲಸ ಮಾಡ್ಬೇಕು? ಕೈ ಮುಗಿರಿ. ಸರಿ, ಎಲ್ಲರೂ ಕೈಯನ್ನು ಮುಗಿಯಿರಿ. ಹೌದು, ಅವರ ಹರಕೆ ಬಾಕಿ ಉಂಟು. ನಾನು ನಿಮಗೆ ಹೇಳಿದ್ದು ನನಗ. ಸರಿ, ಒಂದು 4 ಮಾತು. ಸಮಯದಲ್ಲಿ ಜೀವನದ ಬಂಧುಗಳೇ, ಅಕ್ಕದಂಗಿಯರೇ, ಸಮಯ ಸಾಕು. ಇದ್ದವರನ್ನು ಓಡಿಸಲು ಬೇಡ ನೀವು, ಅವರಾದ್ರೂ ಇರ್ಲಿ. ಹೇಳುವ ಕ್ರಮ ಇದೆ. ಪುರೋಹಿತರೇ, ನನಗೆ ಹೇಗೆ ಮಾತಾಡುವುದೆಂಬುದು ತಿಳಿದಿಲ್ಲ. ಮನೆಗೆ ಅತಿಥಿ ಬಂದಾಗ ಕೇಳುದಲ್ಲ, ಅಲ್ಲಿ ಕೂತ್ಕೊಂಡಿದ್ದ ನೀವು ಹೇಳೋದಿದ್ದ ಎದ್ದು ಓಡಿಯಾರು. ಬೇಡ ಹೇಳ್ತಾರೆ. ನಮಸ್ಕಾರ. ಹೇಳುವುದೇನೆಂದರೆ ಈ ಶೋಣಿತಾಪುರದಿಂದ ಇಂದು ಒಬ್ಬಳ ಹೆಣ್ಣಿಗೆ ಕೈ ಕೊಟ್ಟಿದ್ದೇನೆ. ಪುರೋಹಿತರೇ,
ನನ್ನ ಜೀವಮಾನದಲ್ಲಿ ಅಂತ ಕೆಲಸವನ್ನು ಮಾಡಿದವ ನಾನಲ್ಲ. ಕರಗ್ರಹಣ ಮಾಡಿದ್ದೇನೆ. ಒಬ್ಬಳಾಕೆ ಹೆಣ್ಣಿನ ಕೈಯನ್ನು ಹಿಡಿದಿದ್ದೇನೆ. ನನ್ನ ಹೆಂಡತಿ ನಾನು ಕರ್ಕೊಂಡು ಹೋಗುತ್ತೇನೆ. ಪುರೋಹಿತರ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ನಿಮ್ಮ ಕರ್ಮಕ್ಕಾಗ ನನ್ನ ಅಂತ ಸಾಲ ತಿದ್ದುಪಡಿ ಉಂಟು. ನಿಮ್ಮ ಸರಿ ಹೆಂಡತಿಯನ್ನು ಕರ್ಕೊಂಡು ಹೋಗುತ್ತೇನೆ. ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಇನ್ನು ಮುಂದಕ್ಕೆ ನಮ್ಮ ಜೀವನವು ಸುಗಮದಲ್ಲೇ ಹೋಗುವ ಹಾಗೆ ಆಗ್ಲಿಕ್ಕಿಲ್ಲ. ಹಾ? ನಾವು ಐರಾವತದಲ್ಲಿ ಹೋಗುವ. ಇವ ಒಂದು ಎಲ್ಲಿದೆ ಕಂಟಿನ್ಯೂ ನಿಮಗೆ ಏನು ಮಾಡುವುದು? ನಾನು ಸುಖ ಎಂತ ಹೇಳಿದು ಎಂತ ಹಾ ಎಂತ ಹಾ ಗೊತ್ತಿಲ್ಲ ಅವರಿಗೆ. ಹಾ. ಹಾಗಲ್ಲ, ಸುಖಕರವಾಗಿ ಹೋಗುವ ಹಾಗೆ ಹ? ಸುಖಕರವಾಗಿ ಹೋಗುವ ಹಾಗೆ ಸುಖಕರವಾಗಿ ಹೋಗುವ ಹಾಗೆ ಎಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕೆಂಬ ಕೇಳಿಕೊಳ್ಳು. ಆಶೀರ್ವಾದವನ್ನು ಮಾಡಿರಿ. ಇನ್ನು ಎಷ್ಟು ಬೇಕಾದ್ರೂ ಮಾತಾಡಿಕೊಳ್ಳಿ. ಇದು ನಿಮ್ಮನ್ನು ಯಾರೂ ಕೇಳುವುದಿಲ್ಲ. ಆಯ್ತು ಹಾ. ಹೋಗಿ ಬನ್ನಿ ಮಕ್ಕಳು. ಪುರೋಹಿತರೇ, ವಾ. ನಿಮ್ಮದೊಂದು ಆಶೀರ್ವಾದ ಬೇಕಲ್ಲ? ನಿಮ್ಮ ಸಂತಾನ ಉತ್ತರೋತ್ತರವಾಗಲಿ. ಆಗ ನೀವು